ಖಂಡಿತ ಖಂಡಿತ ನಾನು ಈ ಕಾರ್ಯ ಆಗೋದಕ್ಕೆ ಬಿಡಲ್ಲ. ಡ್ಯಾಡಿ ಮೇಲೆ ಪ್ರಾಮಿಸ್ ಮಾಡು, ತಡೀತ್ಯಾ ಅಂತ. ಚಿರು, ಡ್ಯಾಡಿ ಮೇಲಾಣೆ, ತಾಳಿ ಮೇಲಾಣೆ, ಈ ಶ್ರಾದ್ದ ಕಾರ್ಯ ತಡಿತೀನಿ. ಮುಂದೆ ಒಂದ್ಸಾರಿ ಅಮ್ಮ ಸಾರಿ ಅಂತ ಕೇಳಿದ್ರೆ ಅಕ್ಕ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅಕ್ಕನ ಹಠನೂ ಸೋಲ್ತಿಲ್ಲ, ಅಮ್ಮನ ಹಠನೂ ಸೋಲ್ತಿಲ್ಲ. ನಿಮ್ಮಮ್ಮನ ಹಠನ ನಾನು ಇವತ್ತು ನೆನ್ನೆಯಿಂದ ನೋಡ್ತಿಲ್ಲ. ಅವಳನ್ನು ಕಟ್ಕೊಂಡಾಗ್ಲಿಂದ ನಾನು ಅನುಭವಿಸ್ತಾ ಇದ್ದೀನಿ. ಈಗ ನನ್ನ ಮನೆಯವರು ಅನುಭವಿಸ್ತಾ ಇದ್ದಾರೆ. ಇದಿನ್ನು ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಏನೋ. ಚಿಕ್ಕಪ್ಪ, ನಾನು ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ. ಸಾರಿ ಕೇಳದೇ ಇದ್ರು ಪರವಾಗಿಲ್ಲ, ಮನೇಲಿರಮ್ಮ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು ಚಿಕ್ಕಪ್ಪ. ಅಕ್ಕ ಒಪ್ಕೋಬೋದೇನೋ. ಬೇಡಪ್ಪ ಅಶೋಕ, ಅವಳು ಯಾರ ಮಾತು ಕೇಳೋದಿಲ್ಲ. ಅವಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಭವಾನಿ, ನಾವು ಒಂದ್ಸಲ ಈ ಮನೆ ಬಿಟ್ಟು ಹೋದ್ರೆ ಮತ್ತೆ ನಮಗೆ ಈ ಮನೆಯಲ್ಲಿ ಜಾಗ ಇರಲ್ಲ. ಯೋಚನೆ ಮಾಡು, ಅವರೆಲ್ಲರೂ ಅಷ್ಟು ಬೇಡ್ಕೊಂಡ್ಮೇಲೂ ನಾವು ಹೋಗ್ಲೇಬೇಕಾ? ನಾವು ಹೋಗ್ಲೇಬೇಕು ರೀ. ಕಾರ್ ಸ್ಟಾರ್ಟ್ ಮಾಡಿ. ಸರಿ. ನೋಡು, ನಾವು ಮನೆ ಬಿಟ್ಟು ಹೋಗೋದು ಈ ಕಾರ್ಗೂ ಇಷ್ಟ ಇಲ್ಲ ಅನ್ಸುತ್ತೆ. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅತ್ತೆ ಬಂದ್ರು. ಅತ್ತೆ, ಅವ್ರು ಹೋದ್ರೋ ಇಲ್ವೋ ಅನ್ನೋದನ್ನ ನೋಡಕ್ ಬಂದ್ಯಾ? ಹೊರಟೋದ್ರು. ನಾವ್ ಎಷ್ಟು ಕೇಳ್ಕೊಂಡ್ರು ನಮ್ಮ ಮಾತು ಕೇಳ್ದೆ ಹೊರಟೇ ಹೋದ್ರು. ಈಗ ನಿನಗೆ ಸಮಾಧಾನ? ನೀನೆ ಹೋಗು, ಹೊಟ್ಟೆ ತುಂಬಾ ಹಾಲು ಕೊಡಿ. ಕಡೆಗೂ ನೀನು ಅನ್ಕೊಂಡ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ಮನ್ಸು ನೋವಾಗೋ ಹಾಗೆ ಮಾತಾಡಿದ್ ನಿಜ. ಒಂದೇ ಒಂದ್ಸತಿ ಸಾರಿ ಅಂತ ಕೇಳಿದ್ರೆ ಚಿಕ್ಕಮ್ಮ, ಅವ್ರು ನಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳಿ? ಚಿಕ್ಕಮ್ಮ ಅವಳು ಮನೇಲಿ ಇರ್ಬೇಕು. ಚಿಕ್ಕಮ್ಮ, ನೀವು ಸಾರಿ ಕೇಳಿ ಅಂತ ನಾ ಹೇಳ್ತಿಲ್ಲ. ಅವಳು ಮನೇಲಿರುವಂತ ಒಂದೇ ಒಂದು ಮಾತಾಡಿ ಚಿಕ್ಕಮ್ಮ, ಅವಳು ಖಂಡಿತ ಒಪ್ಕೊಂತಾಳೆ. ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್. ಇಲ್ಲ ಕಣ ಅಶೋಕ, ಇವಳು ಯಾರ ಹತ್ರನೂ ಕ್ಷಮೆ ಕೇಳೋದಿಲ್ಲ. ಈ ಮನೆಯಿಂದ ಒಬ್ಬೊಬ್ಬರಾಗಿ ಎಲ್ಲರನ್ನೂ ಆಚೆ ಹಾಕಿ ಒಟ್ಟಿ ಪಿಶಾಚಿಯಾಗಿ ಬಾಳ್ತಾಳೆ. ನಾವಿಲ್ಲಿಂದ ಹೋಗ್ಲೇಬೇಕು. ಕಾರ್ ಸ್ಟಾರ್ಟ್ ಮಾಡಿ. ಸುಮ್ನೆ ಮಾಡ್ತಿದ್ದೀನಿ ಭವಾನಿ,
ಆದ್ರೆ ಸ್ಟಾರ್ಟ್ ಆಗ್ತಿಲ್ವೇ, ನಾನು ಏನ್ ಮಾಡ್ಲಿ? ಇನ್ನೊಂದ್ಸಲ ಟ್ರೈ ಮಾಡಿ. ನೋಡಿದ್ರಾ, ನಾವಿಲ್ಲಿಂದ ಹೋಗೋದು ನಮ್ ಕಾರ್ಗೂ ಇಷ್ಟ. ನಡೀರಿ. ಏನೇ ಭವಾನಿ, ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ಮನೆ ಬಿಟ್ಟು ಹೋಗೋದಾ? ಆಗಿದ್ದಾಗೋಯ್ತು, ಸುಮ್ಮನೆ ಬಾ ಮನೆಗೆ. ನಮ್ಮಮ್ಮನ ಹೀಗೆ ಮಾತಾಡ್ತಾ ಇರೋದು. ಸ್ಪೆಕ್ಟ್ ಏನಾದ್ರು ಒಳಗಡೆ ಬಿಟ್ಟು ಬಂದಿದ್ಯಾ? ಹಾಕೊಂಡಿದ್ಯಾ? ನಿಮ್ಮಮ್ಮನೇ ನೋಡು. ನಾನು ಬರಲ್ಲ ಅಂದ್ರೆ ಹೇಗೆ ಭವಾನಿ? ಮನೆ ಜವಾಬ್ದಾರಿ ತಗೋತಾ ಇದ್ದ ಹಾಗೆ ಮನೆ ಮಗಳನ್ನ ಆಚೆ ಕಳ್ಸಿದ್ರು ಅನ್ನೋ ಹೆಸರು ನಾವು ತಗೋಬೇಕಾ? ಅದು ಅಲ್ಲದೆ ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗ್ತೀಯಾ? ಅಶೋಕ್ ನಿನ್ನ ಬಿಟ್ಟಿರಲ್ಲ. ನಿಮ್ಮ ಚಿಕ್ಕಪ್ಪ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ರೂ ನೋಯಿಸ್ತಿದ್ಯಾ? ಸುಮ್ಮನೆ ಬಾ. ನೀವು ನಿಮ್ಮಿಂದ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ನನ್ನ ಕರೀತಾ ಇಲ್ಲ, ಮನೆಯವರೆಲ್ಲರೂ ನೊಂದ್ಕೊಂಡಿದ್ದಾರೆ ಅಂತ ಕರೀತಿದ್ದೀರಾ ಅಲ್ವಾ? ಭವಾನಿ, ಅವರು ಇಲ್ಲಿವರೆಗೂ ಬಂದು ಕರೀತಾ ಇರೋದೇ ಹೆಚ್ಚು. ಅದರಲ್ಲೂ ನೀನು ಕೊಂಕು ತೆಗಿಬೇಡ. ಪರವಾಗಿಲ್ಲ, ಭವಾನಿಗೆ ನನ್ನ ಥರನೇ ಮೂಗಿನ ಮೇಲೆ ಸಿಟ್ಟು. ಈಗ ನೀನು ಒಳಗಡೆ ಬರ್ತೀಯೋ ಇಲ್ವೋ? ಇಷ್ಟು ರಾತ್ರಿಲಿ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗಬಾರ್ದು, ಮನೆಗೆ ಶ್ರೇಯಸ್ಸಲ್ಲ. ಬಾ ಸುಮ್ಮನೆ. ಇವರೆಲ್ಲರೂ ಕರ್ಕೊಂಡು ಬಾ ಅಂತ ಕಳಿಸಿದಾರೇನೋ, ಅದಕ್ಕೆ ಇವ್ರು ಬಂದಿದ್ದಾರೆ. ಪರವಾಗಿಲ್ಲ, ಸೋತ್ ಬಂದ್ರಲ್ಲ, ಇನ್ಮೇಲೆ ಈ ಮನೇಲಿ ನನ್ನ ಗೌರವನೇ ಹೆಚ್ಚಾಗುತ್ತೆ. ಈಗೇನು, ನಾನು ನಿನ್ನ ಹತ್ರ ಸಾರಿ ಕೇಳಬೇಕಾ? ಸಾರಿ. ಈಗಲಾದ್ರೂ ಬಾ ಮನೆಗೆ. ರೀ, ಇಳಿರಿ. ಅಂದ್ರೆ ಹೋಗೋದು ಕ್ಯಾನ್ಸಲ್? ಇನ್ನೇನು, ನನಗೆ ಬೇಕಾಗಿದ್ದು ಸಿಕ್ತಲ್ಲ, ಇಳಿರಿ. ಓ ಬ್ರದರು, ನೀವು ಹೋಗ್ತೀನಿ ಎಂದಿದ್ರು ನಾನು ಬಿಡ್ತಿರ್ಲಿಲ್ಲ. ಬನ್ನಿ 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 ಬನ್ನಿ. ಥ್ಯಾಂಕ್ಸ್ ಮಗ್ನೆ, ನೀನು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ರಾಣಿ, ಜೀವನದಲ್ಲಿ ಮೊದಲನೇ ಸರ್ತಿ ನಾನು ಮೆಚ್ಚುವಂತ ಕೆಲಸ ಮಾಡ್ಬಿಟ್ಟೆ ನೀನು. ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಅಯ್ಯೋ, ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ 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 ಬನ್ನಿ. ಹಾ, ಬನ್ನಿ ಹೇಳಿ. ಅಕ್ಕ, ಅಯ್ಯೋ, ನಾನು ರೂಮಲ್ಲಿ ಇದ್ದೆ ಅಲ್ವಾ, ಇಲ್ಲಿಗೆ ಹೆಂಗ್ ಬಂದೆ? ಅಲ್ಲಪ್ಪ, ನಾವೆಲ್ಲ ಅಷ್ಟು ಕರೆದ್ರು ಬರ್ದೇ ಇರೋ ಅಮ್ಮ ಅವ್ರಾಗೆ ಬಂದು ಸಾರಿ ಕೇಳಿದ್ರು ಅಂತಂದ್ರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ. ನನಗೂ ಆಶ್ಚರ್ಯನೇ ಮಗಳೇ. ನಮ್ಮ 24 ವರ್ಷಗಳ ಸಂಸಾರದಲ್ಲಿ ಅವಳು ಮಾಡಿರೋ ಈ ಕೆಲಸ ನಿಜವಾಗ್ಲೂ ಮೆಚ್ಚುವಂಥದ್ದೇ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೂ ನನಗೇನೋ ಡೌಟು, ಅವಳು ಅಷ್ಟು ಸುಲಭವಾಗಿ ಬದಲಾಗೋ ಹೆಂಗಸಲ್ಲ. ಅಪ್ಪ, ಅಮ್ಮನಿಗೆ ಕೋಪ ಜಾಸ್ತಿ, ಅವ್ರ ಮಾತೆ ನಡಿಬೇಕು ಅನ್ನೋ ಹಠ ಇದೆ. ಆದರೆ ಒಳೊಳಗೆ ಈ ಮನೆ ಒಡೆದೋಗ್ಬಾರ್ದು ಅನ್ನೋ ಕಾಳಜಿನೂ ಇದೆ. ಅದಕ್ಕಿದೇ ಸಾಕ್ಷಿಯಪ್ಪ. ಅಮ್ಮ ಭವಾನಿ ಅಕ್ಕ ಹತ್ರ ಅಷ್ಟು ಜಗಳ ಆಡ್ತಾರೆ, ಆದರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಾಗಿದ ತಕ್ಷಣ ಅಮ್ಮನೇ ಬಂದು ತಡೆದಿಲ್ವಾ? ರಾಣಿ, ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ನಾನು ಒಳ್ಳೆ ಕೆಲಸನ? ಹೌದು ಅಮ್ಮ, ಮೇಲ್ನೋಟಕ್ಕೆ ಮಾತ್ರ ನೀನು ತುಂಬ ಹೊರಟು,
ಆದರೆ ಒಳಗಡೆ ಬೆಣ್ಣೆ ಅಂತ ಮನಸ್ಸು. ಬೆಣ್ಣೆ ಅಂತ ಮನ್ಸ? ಮತ್ತಿನ್ನೇನು, ನಾವೆಲ್ಲರೂ ಬಂದು ಅಷ್ಟು ಕೇಳ್ಕೊಂಡ್ರು ಮಾಡದೇ ಇರೋ ಕೆಲಸನ ನೀನಾಗೆ ಮಾಡಿದೆ ಅಂದರೆ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೇನಿದೆ? ಸುಮ್ಮನೆ ಎಲ್ಲರೂ ನೀನು ಕೆಟ್ಟೋಳು ನಿಷ್ಠುರವಾದಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿನ್ನಲ್ಲೂ ಪ್ರೀತಿ ಇದೆ ಅಂತ ತೋರಿಸ್ಕೊಟ್ಟೆ. ಅದೇನು ಅಂತ ಅರ್ಥ ಆಗೋ ಥರ ಹೇಳೆ. ಅದೇ ರಾಣಿ, ಭವಾನಿ ಹತ್ರ ನೀನು ಕ್ಷಮೆ ಕೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಏನು ಕ್ಷಮೆನಾ? ನಾನಾ ಅವಳ ಹತ್ರ ಕೇಳಿದ್ನಾ? ಹೌದು ರಾಣಿ, ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನೋ ವೇ, ಸಾಧ್ಯನೇ ಇಲ್ಲ. ನಾನು ಹೋಗಿ ಅವಳ ಹತ್ರ ಕ್ಷಮೆ ಕೇಳ್ತೀನ? ನಿಮ್ಮಿಬ್ರಿಗೂ ಎಲ್ಲೋ ಭ್ರಮೆ. ನಿಜ ಹೇಳ್ತಿದ್ಯಾ ಮಾತಂಗಿ? ಹೌದು ಅಮ್ಮೋರೆ, ರಾಣಿ ಅಮ್ಮವರು ಮಾತಾಡಿದ ರೀತಿ, ಅವ್ರು ನಡ್ಕೊಂಡಿದ್ದು, ಅವರ ಹಾವಭಾವ ನೀವು ಗಮನಿಸಿದ್ರಾ? ತುಂಬ ತುಂಬ ಬದಲಾಗಿತ್ತು. ರಾಣಿ ಅಮ್ಮನವರು ಸೋಲೋ ಅಂತ ಹೆಂಗಸು ಅಂತ ನಿಮ್ಗೆ ಅನ್ಸುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದಕ್ಕೆಲ್ಲ ಕಾರಣ ಚಿರು. ರಾಣಿ ಅಮ್ಮಂಗೂ ಭವಾನಿ ಅಕ್ಕಂಗೂ ಮಧ್ಯೆ ಜಗಳ ತಂದಿಟ್ಟಿರೋದು ಚಿರು. ಮನೆಯವ್ರಿಗೆಲ್ಲ ಅಪಾಯ ಮಾಡ್ತಾ ಇರೋದು ಚಿರು. ಮನೇನ ಒಡೆಯಕ್ಕೆ ನೋಡ್ತಾ ಇರೋದು ಚಿರು. ಇಲ್ಲ ಇಲ್ಲ, ಅವನು ಮನೆ ಒಡೆದಿಲ್ಲ, ಒಡಿಬೇಕಾಗಿದ್ದ ಮನೆನ ಉಳಿಸಿದಾನೆ ಮಾತಂಗಿ. ನನ್ನ ಮಗ ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಅವನು ತುಂಬ ಒಳ್ಳೆಯವನು ಮಾತಂಗಿ. ಒಂದೇ ಒಂದು ಕ್ಷಣದಲ್ಲಿ ಮಾವನ ಆಸೆ ಕನಸು ಎಲ್ಲ ನುಚ್ಚು ನೂರಾಗೋಗ್ತಿತ್ತು. ಅದನ್ನ ಉಳಿಸಿದಾನೆ. ಇದಕ್ಕಿಂತ ಒಳ್ಳೆತನ ಇನ್ನೇನ್ ಮಾಡ್ಬೇಕು ಹೇಳು? ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮೋರೆ. ನೀವು ಚಿರುನ ತುಂಬಾ ಹಚ್ಕೊಂಡಿದ್ದೀರಾ, ಅದಕ್ಕೆ ಅವನ ತಪ್ಪು ಕೂಡ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ. ಯಾವುದೇ ವಿಷಯ ಆಗ್ಲಿ ಮಿತಿ ಮೀರಿದ್ರೆ ಅದು ತುಂಬಾ ಅಪಾಯ ಅಮ್ಮೋರೆ, ತುಂಬಾ ಅಪಾಯ. ಯಾವ ಅಪಾಯನೂ ಇಲ್ಲ, ಏನೂ ಇಲ್ಲ. ಆದ್ರೆ ಚಿರು ತಿಥಿ ವಿಚಾರವಾಗಿ ಆಣೆ ಮಾಡಿಸ್ಕೊಂಡಿದ್ದಾನೆ. ನಿಮ್ ಡ್ಯಾಡಿ ಮೇಲೆ ಆಣೆ, ತಾಳಿ ಮೇಲೆ ಆಣೆ, ಈ ಶ್ರಾದ್ದ ಕಾರ್ಯ ತಡಿತೀನಿ. ಹೇಗೆ ಕಾರ್ಯ ಆಗೋದನ್ನ ತಡಿತೀರಾ? ಎಲ್ಲ ದೈವ ಇಚ್ಛೆ ಪ್ರಕಾರನೇ ನಡೆಯುತ್ತೆ ಮಾತಂಗಿ. ಅಂದ್ರೆ ನಾನು ಈ ಆಣೆ ಹಾಕಿರೋದು ಕೂಡ ಆ ದೈವ ಇಚ್ಛೆನೆ. ಆ ದೇವ್ರೆ ನಂಗೇನಾದ್ರೂ ಒಂದು ದಾರಿ ತೋರಿಸ್ತಾನೆ. ಅಮ್ಮೋರೆ, ದೇವರು ದಾರಿ ತೋರಿಸೋದು ಒಳ್ಳೇದಕ್ಕೆ, ಕೆಟ್ಟದಕ್ಕಲ್ಲ. ಮಗ ತನ್ನ ಹತ್ರ ಇರಬೇಕು ಅಂತ ತಾಯಿ ಬಯಸೋದು ಕೆಟ್ಟದಲ್ಲ. ಶ್ರಾದ್ದ ಕಾರ್ಯ ನಡೆಯಲ್ಲ, ಅದನ್ನ ನಾನ್ ನಿಲ್ಲಿಸ್ತೀನಿ. ಓಹೋ, ಈಗ ನನಗೆ ಅರ್ಥ ಆಗ್ತಿದೆ ನಿಮ್ಮಿಬ್ರು ಪ್ಲಾನ್ ಏನು ಅಂತ. ಆಲ್ರೆಡಿ ನಾನು ಹೋಗಿ ಅವಳ ಹತ್ರ ಸಾರಿ ಕೇಳಿದ್ದೀನಿ ಅಂತ ನನ್ನ ಮೈಂಡ್ ಸೆಟ್ ಮಾಡ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ. ಯಾರು ಏನೇ ಹೇಳಿದ್ರು ನಾನು ಆ ಭವಾನಿ ಹತ್ರ ಹೋಗಿ ಸಾರಿ ಕೇಳಲ್ಲ ಕೇಳಲ್ಲ ಕೇಳಲ್ಲ. ರಾಣಿ, ಈಗ ತಲೆ ಕೆಟ್ಟಿರೋದು ನಿನಗೋ ನಮಗೋ ಅಂತ ನಮಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಿದೆ. ಬೇಡ ರಾಣಿ, ಅದನ್ನೆಲ್ಲ ಬಿಟ್ಬಿಡು. ನಿನ್ನಲ್ಲಿ ನಿಜವಾಗ್ಲೂ ಒಳ್ಳೆತನ ಇದೆ, ಅದನ್ನು ಹಾಗೆ ಉಳಿಸ್ಕೊ. ಆಗೆಲ್ಲರೂ ನಿನಗೆ ಗೌರವ ಕೊಡ್ತಾರೆ. ಒಳ್ಳೆ ತಂದಲ್ಲಿದ್ರೆ ಕೈಗೆ ಸಿಗೋದು ಚೊಂಬೆ. ನನ್ನನ್ನು ನಿಮ್ಮ ಹಾಗೆ ಮಾಡೋ ಪ್ರಯತ್ನ ಮಾಡಬೇಡಿ. ನಾನು ತುಂಬ ಒಳ್ಳೆಯವಳೆ. ಈಗ ನಾನು ಹೇಗಿದ್ದೀನೋ ಹಾಗೆ ಮುಂದಕ್ಕೂ ಇರ್ತೀನಿ. ವೇದ, ನಿನ್ಗೇನಾದರೂ ಅರ್ಥ ಆಯ್ತಾ? ಇಲ್ಲಪ್ಪ, ನಮ್ಮಮ್ಮನೇನಾ ಇವರು? ಹೊರಗಡೆ ಬಂದು ಸಾರಿ ಕೇಳಿದ್ರು. ಓ ಗಾಡ್, ನನ್ನ
ನನಗಂತೂ ಫುಲ್ ಕನ್ಫ್ಯೂಸ್ ಆಗ್ತಿದೆ. ನಾನು ನಿನ್ಗೆ ಹೇಳಿಲ್ವಾ, ಇವಳು ಅಷ್ಟು ಸುಲಭವಾಗಿ ಬದಲಾಗೋ ಹೆಂಗಸಲ್ಲ. ಬದಲಾಗಿದ್ದಾಳೆ ಅಂದರೆ ಏನೋ ವಿಷಯ ಇರಬೇಕು. ನನಗೇನೋ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಎಡವಟ್ಟ ಅಂದ್ರೆ ಏನಪ್ಪ? ಈಗ ನೀನು ಹೇಳಿದ್ರೆ ಉಪಯೋಗ ಇಲ್ಲಮ್ಮ. ನಾನು ಅದನ್ನು ಹೇಳಿದ್ರು ನೀನು ನಂಬೋದಿಲ್ಲ. ಅಪ್ಪ ಅದೇನು ಅಂತ ಹೇಳಿ. ವೇದ, ಈ ಸೈನ್ಸು ಸೈಕಾಲಜಿ ಇದೆ ಅನ್ನೋದು ಎಷ್ಟು ಸತ್ಯನೋ, ದುಷ್ಟಶಕ್ತಿ ಒಳ್ಳೆ ಶಕ್ತಿ ಇದೆ ಅನ್ನೋದು ಅಷ್ಟೇ ಸತ್ಯ ಮಗಳೇ. ಈಗ ನೀನೇ ಯೋಚನೆ ಮಾಡಿ ನೋಡು. ಚಿರು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನಮ್ಮ ಮನೇಲಿ ಒಂದ್ರ ಹಿಂದೆ ಒಂದು ಘಟನೆಗಳು ನಡೀತಾನೆ ಇದೆ. ಇವತ್ತಿನ ಘಟನೆ ಬಗ್ಗೆ ನಿನಗೆ ಹೇಳೋದಾದ್ರೆ, ಚೈತ್ರ ಕಾಲ್ಜಾರ್ ಬಿದ್ಲು, ಭವಾನಿ ರಾಣಿ ಜಗಳ ಆಡಿದ್ರು. ಭವಾನಿ ರಾಣಿ ರೂಮ್ನ ನಾನು ಬಾಗಿಲು ಹಾಕಿಲ್ಲ ಅಂತ ಹೇಳಿದ್ರು, ಇಲ್ಲ ಹಾಕಿರೋದು ನೀನೆ ಅಂತ ರಾಣಿ ಅನಗತ್ಯವಾಗಿ ಜಗಳ ಆಡಿದ್ಲು. ಈಗ ಭವಾನಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಅವಳ ಹತ್ರ ಕ್ಷಮೆ ಕೇಳುವಂತ ರಾಣಿ ಹತ್ರ ನಾವು ಅಷ್ಟೆಲ್ಲ ಕೇಳ್ಕೊಂಡ್ರು ನಮ್ಮ ಮಾತಿಗೆ ಬೆಲೆ ಕೊಡ್ತಿರೋ ಅವಳು ಈಗ ಅವಳೇ ಹೋಗಿ ಕ್ಷಮೆ ಕೇಳಿದ್ಲು, ವಾಪಸ್ ಕರ್ಕೊಂಡು ಬಂದ್ಲು. ರೂಮಿಗೆ ಬಂದ್ಮೇಲೆ ನಾನು ಕ್ಷಮೆ ಕೇಳಲೇ ಇಲ್ಲ ಅಂತಿದ್ದಾಳೆ. ಇದರ ಅರ್ಥ ರಾಣಿ ಬುದ್ಧಿ ದೇಹದ ಮೇಲೆ ಅವಳ ಕಂಟ್ರೋಲ್ ಇತ್ತು, ಅಥವಾ ಗುರುಗಳು ಹೇಳಿದಾಗೆ ನೆಗೆಟಿವ್ ಎನರ್ಜಿ ಏನಾದರೂ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಈ ಗೊಂದಲನ ದೂರ ಮಾಡೋಕೆ ನಮ್ಮ ಗುರುಗಳಿಂದ ಮಾತ್ರ ಸಾಧ್ಯ ಮಗಳೇ. ನಾನು ಗುರುಗಳ ಹತ್ರ ಹೋಗಿ ಬರ್ತೀನಿ, ನೀನು ಬರ್ತೀಯಾ? ಹಾಪ ಬರ್ತೀನಿ. ಸರಿ, ಹಾಗಾದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ. ಸರಿ. ಚಿರು, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಿಂಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ನಾನು ಯಾವತ್ತಾದ್ರೂ ನಿಂಗೆ ಹರ್ಟ್ ಮಾಡಿದ್ದೀನ? ಯಾಕೋ ಚಿರು ನನ್ನ ನಿಂಗೆ ನೋವಿಸ್ತೀಯಾ? ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಚಿರು? ನೀನು ಬದುಕಿದ್ದಾಗ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಮಮ್ಮಿ ನನ್ನ ಕತೆ ಹೇಳಿದಾಗ ಬಾರೋ ಬಾರೋ ಅಂತ ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ. ಇದರಲ್ಲಿ ಮಮ್ಮಿ ತಪ್ಪಿದ್ಯಾ, ನನ್ನ ತಪ್ಪಿದ್ಯಾ? ಮಮ್ಮಿ ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ರು, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೆ. ಆದ್ರೆ ನೀನು ನನ್ನನ್ನು ಹೇಟ್ ಮಾಡ್ತಿದ್ದೆ. ಯಾಕೋ ಈಗಲೂ ಮಮ್ಮಿ ಪ್ರೀತಿನ ನಿನ್ನಿಂದ ಕಿತ್ಕೋತೀನಿ ಅಂತ ನಿನಗೆ ಡೌಟಾ? ಚಿರು, ನಿಂಗೆ ನನ್ನ ಸಾಯಿಸ್ಬೇಕು ಅಂತ ಇಷ್ಟ ಇದ್ರೆ ನಾನೇ ಸತ್ತೋಗ್ತೀನಿ. ಇದು ಲಾಕ್ ಆಗಿಲ್ಲ, ಮತ್ತೆ ಯಾಕೆ ಓಪನ್ ಆಗ್ತಿಲ್ಲ? ಅಪ್ಪ ಕೀಸ್ ನೋಡ್ ಮಗಳ, ಇಲ್ಲಿ ನಾನು ಇದು ಲಾಕ್ ಆಗಿರಬಹುದು ಅಂತ ಅನ್ಕೊಂಡೆ. ಇದು ಲಾಕ್ ಆಗಿಲ್ಲ, ಬಟ್ ಓಪನ್ ಆಗ್ತಿಲ್ಲ. ನೀನು ಹೋಗಿ ರಾಯರ ಮಂತ್ರಾಕ್ಷತೆ ಅದನ್ನು ತಗೊಂಡ್ ಬಾ. ಸರಿಪ್ಪ. ಅಪ್ಪ ಅಕ್ಷತೆ ಕೊಡು ಮಗಳ. ನೋಡ್ತೀಯ ಮಕ್ಕಳೇ, ರಾಯರ ಮಂತ್ರಾಕ್ಷತೆ ಶಕ್ತಿ ಎಷ್ಟಿದೆ ಅಂತ. ಇದರ ಮುಂದೆ ಯಾವ ದುಷ್ಟಶಕ್ತಿ ಆಟನೂ ನಡೆಯೋದಿಲ್ಲ ಕಂದ.